ನಮಗೇನು ತಿಳಿಸ್ತಾ ಇದ್ದಾರೆ ಅಂದರೆ, ನೀವು ಯಾರ ಮೇಲಾದರೂ ಕಲ್ಲು ಹಾಕ್ರಿ, ದೇವರ ಮೇಲೆ ಮಾತ್ರ ಕಲ್ಲು ಹಾಕಬೇಡ್ರಿ. ನೋಡಿ, ಅಲ್ಲ ಯಾರಾದರೂ ದೇವರ ಮೇಲೆ ಕಲ್ಲು ಹಾಕ್ತಾರ ಅಂದರೆ ಕಲ್ಲು ಹಾಕ್ತಾರೆ. ಕಲ್ಲು ಹಾಕೋದು ಅಂದ್ರೆ ಅರ್ಥ ಏನು? ದೇವರ ಮೇಲೆ ತಗೊಂಡೋಗಿ ಕಲ್ಲು ಹಾಕೋದಲ್ಲ. ಯಾವುದಾದ್ರೂ ದೇವಸ್ಥಾನ ಪೂಜೆ ನಡೀತಾ ಇರುತ್ತೆ, ಆ ಪೂಜೆ ನಡೀತಾ ಇರಬೇಕಾದಾಗ ಅರ್ಚಕರ ಹತ್ರ ಬಂದು ಅವರಿಗೇನೋ ತಲೆಯಲ್ಲಿ ಹುಳ ಬಿಟ್ಟು ಏನೋ ಮಾಡಿ ಇಲ್ಲಿರಬೇಡ ಹೋಗು ಅಂತ ಹೇಳ್ಬಿಡೋದು. ಹೋಗಿಬಿಟ್ರೆ ಪೂಜೆ ನಿಂತುಬಿಡುತ್ತೆ. ದೇವರ ಪೂಜೆ ನಿಂತು ಅಂತ ದೇವರ ಮೇಲೆ ಕಲ್ಲು ಹಾಕಿದ ಹಾಗೆ ಅದು. ದೇವಸ್ಥಾನದಲ್ಲಿ ದೇವರ ಪೂಜೆ ಸರಿಯಾಗಿ ನಡೀತಾ ಇರಬೇಕು. ಮನೆಯಲ್ಲಿ ದೇವರ ಪೂಜೆ ಮಾಡ್ತಾ ಇರಬೇಕು. ಮನೆಯಲ್ಲಿ ಗಂಡ ದೇವರ ಪೂಜೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಹೆಂಡತಿ ಹೇಳ್ತಾಳೆ, ದಿನಾ ದೇವ್ರ ಪೂಜೆ ಮಾಡೇ ಮಾಡ್ತೀರಿ. ಏನ್ ಮಾಡ್ತೀರಿ ನೀವು? ಕಲ್ಲು, ಅವರು ಕಲ್ಲು. ಕಲ್ ಮೇಲೆ ನೀರು ಹಾಕೇ ಹಾಕ್ತೀರಿ. ಹೋಗ್ರಿ ಆಚೆಗೆ, ಸ್ವಲ್ಪ ಏನಾದ್ರೂ ಸಂಪಾದನೆ ಮಾಡ್ಕೊಂಡು ಬನ್ರಿ ಅಂತ ಏನಾದ್ರೂ ಹೆಂಡತಿ ಅಂದ್ಲು ಅಂದ್ರೆ ಅವತ್ತು ಅವಳು ದೇವರ ಮೇಲೆ ಕಲ್ಲು ಹಾಕಿದ ಹಾಗೆ. ಅದು ದೇವರ ಮೇಲೆ ಕಲ್ಲು ಹಾಕಿದ್ರೆ ಏನ್ ಪಾಪ ಅದು ಅಂದ್ರೆ ಬ್ರಹ್ಮಹತ್ಯ ಮಾಡಿದ ಪಾಪ. ನೋಡಿ, ಅದಕ್ಕಾಗಿ ಸರ್ವಥಾ ದೇವರ ಪೂಜೆಗೆ ವಿಘ್ನವನ್ನು ತಂದು ಕೊಡಬಾರದು. ಗುರುಗಳ ಪೂಜೆಗೆ ವಿಘ್ನವನ್ನು ತಂದು ಕೊಡಬಾರದು. ದೇವರ ಪೂಜೆ, ಗುರುಗಳ ಪೂಜೆಗೆ ವಿಘ್ನ ಆಯಿತು ಅಂದರೆ ಅದು ಬ್ರಹ್ಮಹತ್ಯೆ ಮಾಡಿದಷ್ಟು ಪಾಪ ಇದೆ.